ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು, ಹರಿದಿನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನಹಿತಕ್ಕಾಗಿ ನಡೀತಾ ಇದ್ದಾವೆ. ಇವು ಕೇವಲ ಸಾಂಕೇತಿಕ. ನಿಜವಾದ ಅರ್ಥ ಏನಂದರೆ, ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಗಂತ ಕೋಪ, ತಾಪ, ಆಸೆ, ಪರಿಸ್ಥಿತಿ ಗೆಲ್ಲಬೇಕು. ಮನುಷ್ಯನಿಗೆ ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು. ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ. ಈ ಬಾರಿ ಮಳೆ ಆಗಿದೆ, ಉತ್ತರ ಮಳೆ ಆಯಿತು. ಇಂದು ಹೇಳಿದ್ದಿಲ್ಲ ನಾನು, ಮಲೆನಾಡು ಬಯಲುಸೀಮೆ ಮಲೆನಾಡು ಅಂತ ಹೇಳಿದ್ದು ನಾನು. ಮಲೆನಾಡು ಬಯಲುಸೀಮೆ ಆಗುತ್ತೆ, ಬಯಲುಸೀಮೆ ಮಲೆನಾಡು ಅಂತ ಹೇಳಿದ್ದಿಲ್ಲ, ಮಲೆನಾಡು ಆಗಿತ್ತು ಅಲ್ಲಿ. ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಇದ್ರ ಬಗ್ಗೆ. ಅದು ಜನ ಭಾಳ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಇದ್ದಾರೆ. ಜನ ಯಾವ್ದು ಬೇಕಾದನ್ನು ಮಾಡ್ತಾರೆ. ರಾಜಕೀಯ ದೃಢೀಕರಣ ಸಂಕ್ರಾಂತಿವರೆಗೂ ಏನು ಹೇಳಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಮುಂದೆ ಸರ್ಕಾರಗಳ ರಚನೆ ಆಗೋದಾದ್ರೆ ಹೇಳಿದ ಜನವರಿ ಕಳೆದ ಮೇಲೆ ಹೇಳ್ತೀನಿ. ಕಳೆದರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ. 5 ವರ್ಷ ಪೂರ್ವಗಳು ಆಮೇಲೆ ಹೇಳ್ತೀನಿ, ಜನವರಿ ಆದಮೇಲೆ ಹೇಳ್ತೀನಿ. ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕು. ಅದನ್ನು ಸಂಕ್ರಾಂತಿವರೆಗೂ ಭದ್ರಾಗಿರುತ್ತೆ, ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ.